ಎರಡನೇ ತರಗತಿಯ ಮೊದಲನೇ ರೂಪಣಾತ್ಮಕ ಪರೀಕ್ಷೆ FA1 ಇದು ಬೈಲಿಂಗಲ್ಗೆ ಸಂಬಂಧಪಟ್ಟಂಥ ಪತ್ರಿಕೆಗಳು ಕನ್ನಡ, ಇಂಗ್ಲೀಷ್, ಗಣಿತ ಮತ್ತು ಎನ್ವೈರನ್ಮೆಂಟಲ್ ಸ್ಟಡೀಸ್ ಇಷ್ಟು ಪೇಪರ್ಗಳ ಬಗ್ಗೆ ನೋಡ್ತೋಣ. ಇದು ವಿಷಯ ಕನ್ನಡ. ಇದು ಎರಡನೇ ತರಗತಿಗೆ ಸಂಬಂಧಪಟ್ಟಂತಹ ಪತ್ರಿಕೆಗಳು. ಇಲ್ಲಿ ಆವರಣದ ಒಳಗಿರುವಂಥ ಸೂಕ್ತ ಪದಗಳನ್ನು ಆರಿಸಿ ಬರೀಬೇಕು. ಬಾಬಾ ನನಗೂ ಆಡಲು ಕಲಿಸು, ಇದು ನನಗೂ ಎರಡು ರೆಕ್ಕೆಯನ್ನು ಹಚ್ಚು ಅಂತಕ್ಕಂಥದ್ದು. ರಾಜಗೊಬ್ಬ ಮಂತ್ರಿಯಂತೆ ಮಂತ್ರಿಗೊಬ್ಬ ಮಗಳಂತೆ, ಗುಂಡಿ ಬಲು ಹಳೆಯದಂತೆ ಬೇರೆ ಗುಂಡಿ ತಂದನಂತೆ. ಬಣ್ಣದ ಹಕ್ಕಿ ಪದ್ಯ ಬರೆದವರು ಸೀಪ ಕಟ್ಟಿಮನಿ. ಊರಿಗೊಬ್ಬ ರಾಜನಂತೆ ಪದ್ಯ ಬರೆದವರು ಗಿರಿಬಾಲೆ. ಆಯಿತಾ, ಇದು ಮುಂದಿನ ಸಾಲನ್ನು ಹೇಳುವಂಥದ್ದು. ನೆಕ್ಸ್ಟು ಇದನ್ನು ಕಂಟಿನ್ಯೂ ಮಾಡುವಂಥದ್ದು. ಮುಂದಕ್ಕೆ ಈ ರೀತಿ ಕಂಟಿನ್ಯೂ ಮಾಡಿ ಬರೆಯುವಂಥದ್ದು, ಅಂದರೆ ಸರಿಯಾದ ಪದವನ್ನು ಜೋಡಿಸುವಂಥದ್ದು. ನೆಕ್ಸ್ಟು ಇಲ್ಲಿ ಬಣ್ಣದ ನೀರಿಗೆ ಹಣ್ಣನ್ನು ಅಂಥೇಳಿ ಡ್ಯಾಶಸ್ಗಳಿಗೆ ತುಂಬುವಂಥದ್ದು. ನೆಕ್ಸ್ಟು ಇಂಗ್ಲೀಷಿಗೆ ಬಂದರೆ ಇವುಗಳ ಚಿತ್ರವನ್ನು ನೋಡಿ ಹೆಸರನ್ನು ಬರೆಯುವಂಥದ್ದು. ಮತ್ತು ಅವನ ಸೈಕಲ್ ಯಾವ ಬಣ್ಣಕ್ಕಿತ್ತು, ಬೆಲ್ಲು, ಇದು ಸರಿ ತಪ್ಪನ್ನು ಹಾಕುವಂಥದ್ದು, ಎರಡೂ ಕೂಡ ತಪ್ಪಿರುವಂಥದ್ದು. ನೆಕ್ಸ್ಟ್ ಆಪೋಸಿಟ್ ವರ್ಡು ಬರೆಯುವಂಥದ್ದು. ನೆಕ್ಸ್ಟು ಚಿಲ್ಡ್ರನ್ಸ್ ನೇಮನ್ನು ಬರೆಯುವಂಥದ್ದು. ಮತ್ತು ಅವರು ಬಾಲನ್ನು ಯಾವುದರಲ್ಲಿ ಮಾಡಿದರು ಅಂತ, ಪೇಪರು, ರಗ್ಸು, ಹುಲ್ಲಲ್ಲಿ ಮಾಡಿದರು ಅಂತಕ್ಕಂಥದ್ದು. ನೆಕ್ಸ್ಟು ಇಲ್ಲಿ ಹಣ್ಣನ್ನು ಹಾಕಿ ಇದನ್ನು ಸರಿಪಡಿಸುವಂಥದ್ದು ಕ್ವಶನ್ನು. ನೆಕ್ಸ್ಟ್ ಇಲ್ಲಿಗೆ ನಿಮಗೆ ಸೀಟು ಮತ್ತು ಕ್ಯಾರಿಯರು, ಬೆಲ್ಲು, ಬ್ರೇಕು, ಹ್ಯಾಂಡ್ಲ್ ಇರುವಂಥದ್ದನ್ನು ಸೈಕಲ್ ಚಿತ್ರ ಇದೆಯಲ್ಲ, ಈ ಚಿತ್ರಕ್ಕೆ ನೀವು ಗುರುತು ಮಾಡುವಂಥದ್ದು. ನೋಡಿರಿ, ಇದು ಸೀಟು ಅಂತ ಬರೆಯುವಂಥದ್ದು, ಇದು ಕ್ಯಾರಿಯರು, ಆಮೇಲೆ ಬ್ರೇಕು, ಆಮೇಲೆ ಹ್ಯಾಂಡ್ಲು, ಬೆಲ್ಲು ಇಷ್ಟನ್ನು ಕೇಳಿದರೆ ಅವುಗಳನ್ನು ನೀವು ಬರೆಯುವಂಥದ್ದು. ಈ ಬಾಕ್ಸಿಗೆ ನೀವೇನು ಮಾಡಬೇಕು, ಚಿತ್ರ ಕೊಟ್ಟುವಂಥ ಬಾಕ್ಸಿಗೆ ನೀವು ಫಿಲ್ ಮಾಡುವಂಥದ್ದು. ನೆಕ್ಸ್ಟ್ ಬಂದರೆ ಮ್ಯಾಥ್ಸು. ಇಲ್ಲಿ ಎಷ್ಟು ಕೊಕೊನಟ್ ಟ್ರೀಸ್ ಅಂದರೆ ಕೊಕೊನಟ್ ಟ್ರೀ ಎಷ್ಟಿದ್ದಾವೆ ಅಂತ ನೋಡಿ ಬರೆಯುವಂಥದ್ದು, ಎಣಿಸಿ. ಆಮೇಲೆ ಚಿಲ್ಡ್ರನ್ಸ್ ಎಷ್ಟು ಜನ ಇದ್ದಾರೆ ಅಂತ ಎಣಿಸಿ ಬರೆಯುವಂಥದ್ದು. ಆಮೇಲೆ ಆರೆಂಜ್ ಹಣ್ಣುಗಳು ಎಷ್ಟಿದ್ದಾವೆ, ಆರೆಂಜ್ ಕಲರ್ ಎಷ್ಟಿದ್ದಾವೆ ಅಂತ, ಬೋರ್ಡ್ಸ್ ಎಷ್ಟಿದ್ದಾವೆ ಅಂತ ಎಣಿಸಿ ಇಲ್ಲಿ ಬರೆಯುವಂಥದ್ದು. ನೆಕ್ಸ್ಟ್ ಈ ಮಣಿಗಳ ಲೆಕ್ಕವನ್ನು ಮಾಡಿರುವಂಥದ್ದು, ಇದು ಎಷ್ಟಿದ್ದಾವೆ ಅಂಥೇಳಿ. ನೆಕ್ಸ್ಟ್ ಹೊಂದಿಸಿ ಬರೀರಿ ಅಂಥೇಳಿ. ಎಷ್ಟು ಟ್ರೈ ಇದ್ದಾವೆ, 1 2 3 4 5 6 7 8 ಟ್ರೈ ಇದ್ದಾವೆ, 80 ಇರುವಂಥದ್ದು. ಈ ರೀತಿ ನೀವು ಹೊಂದಿಸಿ ಬರೆಯುವಂಥದ್ದು, ಎಣಿಸಿ ಬರೆಯುವಂಥದ್ದು. ಇವು 1 2 3 4 5 6 7 ಇದ್ದಾವೆ, ಇಲ್ಲಿ 2 ಇದ್ದಾವೆ, 72 ಇರುವಂಥದ್ದು. ಈ ರೀತಿ ನೀವು ಹೊಂದಿಸಿ ಗೆರೆ ಎಳೆಯುವಂಥದ್ದು. ನೆಕ್ಸ್ಟು ಟೆನ್ಸು, ಇವನ್ನ ಎಣಿಸಿ ಇಲ್ಲಿ ಬರೆಯುವಂಥದ್ದು, ಇವನ್ನ ಎಣಿಸಿ ಇಲ್ಲಿ ಬರೆಯುವಂಥದ್ದು, ಮತ್ತು ಟೋಟಲ್ ಮಾಡಿ ಬರೆಯುವಂಥದ್ದು. ಇವನ್ನ ಎಣಿಸಿ ಟೆನ್ಸಿಗೆ ಮತ್ತು ಒನ್ಸಿಗೆ ಬರೆಯುವಂಥದ್ದು. ನೆಕ್ಸ್ಟು ಇದರಲ್ಲಿ ಯಾವುದೋ ಒಂದನ್ನು ವೃತ್ತವನ್ನು ಹಾಕಿ ತೆಗಿಬೇಕು. ಇದು ಶಂಕು, ಇದು ಶಂಕು, ಇದು ಶಂಕು, ಇದು ವೃತ್ತಾಕಾರದಾಗೈತೆ, ಇದನ್ನು ತೆಗಿಬೇಕು. ಇದು ವೃತ್ತಾಕಾರವಾಗಿದೆ, ಇದು ವೃತ್ತಾಕಾರವಾಗಿದೆ, ಇದು ವೃತ್ತಾಕಾರವಾಗಿದೆ, ಇದು ಚೌಕಾಕೃತಿ ಇದೆ, ಇದನ್ನು ತೆಗೆಯುವಂಥದ್ದು. ನೆಕ್ಸ್ಟು ಇದು ಆಯಿತಾ, ಇದು ಆಯಿತು, ಇದು ಆಯಿತಾ, ಇದು ಸಿಲಿಂಡ್ರಾಕಾರದ ಸ್ತಂಭಾಕಾರ ಸಿಲಿಂಡ್ರಾಕಾರ ಐತೆ, ಇದನ್ನು ತೆಗೆಯುವಂಥದ್ದು. ಇಷ್ಟು. ಆಮೇಲೆ ನೆಕ್ಸ್ಟ್ ಬಂದರೆ ಇವನ್ನು ಹೊಂದಿಸ್ಬೇಕು. ಸಿಲಿಂಡಾಕಾರವಾಗಿರುವಂಥದ್ದು ಅದು, ಪೆಟ್ಟಿಗೆ ಆಕಾರದಲ್ಲಿರುವಂಥದ್ದು ಇದು, ಆಮೇಲೆ ಚೌಕಾಕೃತಿಯಲ್ಲಿರುವಂಥದ್ದು ಇದು. ಇವು ಕಲ್ಲರ್ಗಳ್ನ ಹಾಕಿ ಮ್ಯಾಚಿಂಗ್ ಮಾಡಿರುವಂಥದ್ದು. ವೃತ್ತಾಕಾರವಾಗಿರುವಂಥವು. ಈ ರೀತಿ ನೀವು ಹೊಂದಿಸುವಂಥದ್ದು. ಮತ್ತು ಇದಿದೆಯಲ್ಲ ಚೌಕ, ಕ್ಯೂಬ್, ಮುಖ ಎಷ್ಟು, ಎಡ್ಜ್ ಎಷ್ಟು, ಮತ್ತು ಕಾರ್ನರ್ಸ್ ಶೃಂಗಗಳು ಎಷ್ಟು ಅಂತ ಬರೆಯುವಂಥದ್ದು. ಸೇಮ್ ಇದು 2 1 ಮತ್ತು 1 ಇರುವಂಥದ್ದು. ನೆಕ್ಸ್ಟ್ ಬಂದರೆ ಎನ್ವೈರನ್ಮೆಂಟಲ್ ಸ್ಟಡೀಸ್, ಇದನ್ನು ಹೊಂದಿಸಿ ಬರೀರಿ ಅಂತೇಳಿ. ಇದು ಮೊಲ ಜಂಪ್ ಮಾಡುತ್ತೆ, ಆನೆ ವಾಕ್ ಮಾಡುತ್ತೆ, ಗಣೇಶ ಚತುರ್ಥಿ, ಇದು ರಂಜಾನು. ನೆಕ್ಸ್ಟ್ ಇವು ಪ್ರಾಣಿಗಳ ಹೆಸರನ್ನು ಬರೆಯುವಂಥದ್ದು ಇಲ್ಲಿ. ಮತ್ತು ಅವ್ರು ಯಾವ ರೀತಿ ಜಂಪ್ ಮಾಡ್ತೇವೆ ಅಂತ ಇಲ್ಲಿ ಮೂಮೆಂಟ್ಸ್ ಬಗ್ಗೆ ಬರೆಯುವಂಥದ್ದು. ಇದು ಅವ್ರ ಹೆಸರನ್ನು ಬರೆಯುವಂಥದ್ದು. ನೆಕ್ಸ್ಟ್ ಇವು ಅನಿಮಲ್ಸು ಏನನ್ನು ತಿನ್ನುತ್ತೆ ಅಂತಕ್ಕದ್ದನ್ನು ಇಲ್ಲಿ ಬರೆಯುವಂಥದ್ದು. ನೆಕ್ಸ್ಟ್ ಇಲ್ಲಿ ಜಂಬಲ್ ಆಗಿದ್ದಾವೆ ಅಕ್ಷರಗಳು, ಅವನ್ನೇನು ಮಾಡಬೇಕು, ಕರೆಕ್ಟಾಗಿ ರಿಅರೇಂಜ್ ಮಾಡಬೇಕು. ಕ್ರೋ, ಕೌ, ಟೈಗರು.
ಇದು 2ನೇ ತರಗತಿಯ ಮೊದಲನೇ FA1 ಪರೀಕ್ಷೆ. ಇವು ಕ್ವಶನ್ ಪೇಪರ್ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೆಳಗಡೆ ಮೋರ್ ಅಂತ ಟಚ್ ಮಾಡಿ, ಅದ್ರ ಕೆಳಗಡೆ PDF ಡೌನ್ಲೋಡ್ ಅಂತ ಇರುತ್ತೆ, ಅಲ್ಲಿ ಹೋಗಿ ಆ ಲಿಂಕನ್ನು ಟಚ್ ಮಾಡಿದರೆ ನಿಮಗೆ PDF ಡೌನ್ಲೋಡ್ ಆಗುತ್ತೆ. ಬೇಕು ಅಂದರೆ ಈ ಪೇಪರ್ಗಳನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.